ನೋಡಿ, ಇಷ್ಟಿದೆ ತೆರಿಗೆ ಏರಿಕೆ ಮಾಡಿರೋದು. ಒಟ್ಟು ಇಷ್ಟು ತೆರಿಗೆ ಏರಿಕೆ. ಮುಖ್ಯಮಂತ್ರಿಗಳು ಹೇಳಿದ್ದೇಳು ಒಂದು 3-4 ಕಿಲೋ ಇದ್ರ ಮೇಲೆ ಹಾಕಿದ್ದೀನಿ ಅಂತ. ಇಲ್ಲಿ ಇಷ್ಟು ತೆರಿಗೆ ಹಾಕಿದ್ದಾರೆ. ಇಷ್ಟು ತೆರಿಗೆ ಸರ್ಕಾರಕ್ಕೆ ಇವರು ಅಸೆಂಬ್ಲಿಗೆ ತಪ್ಪು ಹೇಳ್ದಂಗೆ ಆಯ್ತಲ್ಲ ಮುಖ್ಯಮಂತ್ರಿಗಳು. ಅದನ್ನ ಕಡದಿಂದ ತೆಗೆದುಹಾಕ್ಬೇಕು, ಇಲ್ಲ ಅವ್ರು ಹಿಂಪಡಿಬೇಕು. ಇವಾಗ ಅಂದ್ರೆ ಇಷ್ಟು ತೆರಿಗೆ ನಾನು ಇಷ್ಟು ಹೇಳಿದ್ದೀನಿ. ಇವ್ರು ತೆರಿಗೆ ಹಾಕಿರೋದು ಇನ್ನು ದೊಡ್ಡ ದೊಡ್ಡ ತೆರಿಗೆಗಳು. ತೆರಿಗೆಗಳು ಇನ್ನು ಬಸ್ ಸರ್ಟಿಫಿಕೇಟ್ ನೋಡಿ, ಇಷ್ಟಿದೆ ತೆರಿಗೆ ಏರಿಕೆ ಮಾಡಿರೋದು. ಒಟ್ಟು ಇಷ್ಟು ತೆರಿಗೆ ಏರಿಕೆ. ಮುಖ್ಯಮಂತ್ರಿಗಳು ಹೇಳಿದ್ದೇಳು ಒಂದು 3-4 ಕಿಲೋ ಇದ್ರ ಮೇಲೆ ಹಾಕಿದ್ದೀನಿ ಅಂತ. ಇಲ್ಲಿ ಇಷ್ಟು ತೆರಿಗೆ ಹಾಕಿದ್ದಾರೆ. ಇಷ್ಟು ತೆರಿಗೆ ನಾವು ಹೇಳಿದ್ದು ಅವತ್ತು 60,514 ಇಷ್ಟು ತೆರಿಗೆಗಳನ್ನ ರೆಕಾರ್ಡ್ ಇದೆ ಹೇಳ್ತೀನಿ. ವಿವಿಧ ಬೆಲೆಗಳ ತೆರಿಗೆ, ಹಾಲಿನ ದರ, ಪೆಟ್ರೋಲು, ಬಸ್ಸು, ವಾಹನಗಳು, ಕಾವೇರಿ ಕುಡಿಯೋ ನೀರು, ಒಳಚರಂಡಿ, ಮದ್ಯದ ದರ, ವಿದ್ಯುತ್ ದರ, ಮೆಟ್ರೋ ಪ್ರಯಾಣ, ಆಸ್ತಿ ಮಾರ್ಗಸೂಚಿ, ವೃತ್ತಿ ತೆರಿಗೆ, ಸರ್ಕಾರಿ ಕಾಲೇಜುಗಳ ಶೈಕ್ಷಣಿಕ ಶುಲ್ಕ, ಮೃಗಾಲಯ ಪ್ರವೇಶ ಜಾಸ್ತಿ, ಕಾರ್ಮಿಕರ ಕಲ್ಯಾಣ ಶುಲ್ಕ ಜಾಸ್ತಿ, ಬಿಬಿಎಂಪಿ ನಕ್ಷೆ ಮಂಜೂರು ಜಾಸ್ತಿ, ಕಸದ ತೆರಿಗೆ ಜಾಸ್ತಿ, ಬಿಡಿಎ ಸ್ವತ್ತು ತೆರಿಗೆ ಜಾಸ್ತಿ, ಬಿಡಿಎ ಕಾರ್ ಪಾರ್ಕಿಂಗ್ ಜಾಸ್ತಿ, ಪಂಚಾಯಿತಿಗಳ ಇ ಖಾತಾ ಜಾಸ್ತಿ, ಏಕನಿವೇಶನ ಶುಲ್ಕ ಜಾಸ್ತಿ, ಪರೀಕ್ಷಾ ಶುಲ್ಕ ಜಾಸ್ತಿ, ಜನನ ಮನರ ಇದನ್ನು ಪತ್ರನೂ ಕೂಡ ಜಾಸ್ತಿ, ತುಪ್ಪದ ದರ ಜಾಸ್ತಿ, ರಸ್ತೆಗಳ ಪಾರ್ಕಿಂಗ್ ಶುಲ್ಕ, ಕಟ್ಟಡಗಳು ಕಟ್ಟುವ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ರಾಯಲ್ಟಿ ಶುಲ್ಕ. ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ನಮಗೆ ಇಷ್ಟು ಪಟ್ಟಿ ನಾನು ಇದು ನೋಡಿ, ಇಷ್ಟಿದೆ ಪಟ್ಟಿ, ಇಷ್ಟು ಕೊಟ್ಟಿದ್ದೀನಿ ನಾನು. ಫಸ್ಟ್ ಟೈಮ್ ನನ್ನ ಇತಿಹಾಸದಲ್ಲಿ, ನಮ್ಮ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗೈತೆ ಸುರೇಶ್, ಯಾರನ ಬಿಲ್ಡಿಂಗ್ ಕಟ್ಟು ಮಣ್ಣಗಿತಾರಲ್ಲ ಕೆಳಗಡೆ, ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಈಗ ಫ್ಲಾಟ್ಗಳು ಕಟ್ಟೋರು ಎಲ್ಲ ಸೆಲ್ಲರ್ ಹೋಗ್ತಾರೆ. ಪಾಯ ಅಲ್ಲ ಅದು, ಸೆಲ್ಲರು. ಪಾಯ ಅಂದ್ರೆ ನೀವು 3 ಅಡಿ ಕಟ್ಬಿಟ್ಟು 3 ಅಡಿ ಹೊತ್ತು